ಆ್ಯಂಡ್ ಇವತ್ತು ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಯಶಸ್ವಿನಿ ದೇಶಪಾಂಡೆ ಮ್ಯಾಮ್. ಹಿಂಗೆ ಹೇಗಿತ್ತು ಟ್ರಿಪ್ ಎಲ್ಲ? ಅಯ್ಯೋ, ಸೊ ಹೋದೆ ಬಂದೆ. ರಂಜನ್ ಸರ್ ಒಬ್ಬರನ್ನೇ ಬಿಟ್ಟು ಹೋದ್ರಿ ಪಾಪ. ಸೋಲೋ ಟ್ರಾವೆಲಿಂಗ್ ಮಾಡಬೇಕು. ಏನೆಲ್ಲ ನಿಮಗೆ ಬಂದ ಸ್ಪೆಷಲ್ ಮೆಸೇಜಸ್ ಏನು? ನೀವು ಯಜಮಾನ್ರ ತರ ಹುಡುಗ ಸಿಗ್ಬೇಕು ಅಂತೆಲ್ಲ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಜೀವನದ ಒಂದು ಡಾರ್ಕೆಸ್ಟ್ ಫೇಸ್ ಆಫ್ ಲೈಫ್ ಅಂದ್ರೆ ನಾವ್ ಯಾರು ಅಲ್ಲಿ ಹೋಗಕ್ಕಾಗಲ್ಲ, ಬಾಡಿನ ತರಿಸ್ಕೋಬೇಕು ಅಂತಂದ್ರೆ 11 ಲಕ್ಷ ಕೇಳ್ತಾ ಇದಾರೆ. ಬಹಳಷ್ಟು ಜನಕ್ಕೆ ನಿಮ್ಮ ಲವ್ ಸ್ಟೋರಿ ಪರಿಚಯ ಆಯ್ತು. ಏನಂದ್ರೆ ನನ್ ಗಂಡನ್ಗಿಂತ ಮುಂಚೆ ನಾನು ಸತ್ತೋಗ್ಬಿಡ್ಬೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಆ್ಯಂಡ್ ಇವತ್ತು ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಸೊ ಈಗಷ್ಟೇ ಅವರ ಲವ್ ಸ್ಟೋರಿ ಕೇಳಿ ನಮ್ಮ ಹುಡುಗಿಗಂತೂ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿ, ಆದರೆ ಇವ್ರ ಥರ ಇರಬೇಕು, ಇದ್ರೆ ಇವ್ರ ಥರ ಇರಬೇಕು ಅಂತ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಯಶಸ್ವಿನಿ ದೇಶಪಾಂಡೆ ಮ್ಯಾಮ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಸೂಪರ್, ನಮಸ್ಕಾರ. ನೀವ್ ಹೇಗಿದ್ದೀರಾ? ಸೂಪರ್ ಮ್ಯಾಮ್, ಚೆನ್ನಾಗಿದ್ದೀನಿ. ನಿಮ್ಮ ಟ್ರಿಪ್ ಎಲ್ಲ ಮುಗೀತಾ? ಹೇಗಿತ್ತು ಟ್ರಿಪ್ ಎಲ್ಲ? ಅಯ್ಯೋ, ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಬಟ್ ನಾನು ಹೋಗಿ ಬಂದಿದ್ದು ಹೋದ ತಿಂಗಳು. ಬಟ್ ಹೋಗಿ ತಿಂಗಳು ಆದಮೇಲೆ ಈ ತಿಂಗಳು ತುಂಬಾ ನಡೆದೋಯ್ತು, ಅಚಾತುರ್ಯ ನಡೆದ್ಬಿಡ್ತು. ಅನ್ಫಾರ್ಚುನೇಟ್ ಸಿಚುವೇಶನ್ ನಮ್ಮ ಇಂಡಿಯಲ್ಲಿ ನಮ್ಮ ಜನಕ್ಕಾಗಿದ್ದು ತುಂಬ ದುರಂತನೇ ಹೇಳ್ಬೋದು. ನಾನು ಹೋಗಿದ್ದ ಜಾಗ ಪರದೇಶಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಕೇಳಿದ್ದಿದ್ದು ತುಂಬಾ ಬೇಜಾರಾಗ್ತಾ ಇದೆ. ಹೋಗಿದ್ದು? ಎಸ್. ಸೊ ನಾನು ಇಸ್ತಾಂಬುಲ್, ಟರ್ಕಿಗೆ ಹೋಗಿದ್ದೆ. ಸೊ ಟರ್ಕಿ ಜನಕ್ಕೆ ಅರ್ಥಕ್ವೇಕ್ ಆದಾಗ ನಮ್ಮ ಇಂಡಿಯನ್ ಆರ್ಮಿ ಸಪೋರ್ಟ್ ಮಾಡಿದ್ರು. ಬಟ್ ಈಗ ಅವರೇ ನಮಗೆ ತಿರುಗಿ ಬಿದ್ದಿರೋದು ತುಂಬಾ ಬೇಜಾರಾಗ್ತಾ ಇದೆ. ಸೊ ಐ ಫೆಲ್ಟ್ ಎಲ್ಲೋ ನಾನು ಗೊತ್ತಿಲ್ಲದೆ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ನೇನೋ ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಏನೂ ನಮ್ಮ ಕೈಲಿ ಇರೋದಿಲ್ಲ. ಸೊ ಹೋದೆ ಬಂದೆ. ರಂಜನ್ ಸರ್ ಒಬ್ಬರನ್ನೇ ಬಿಟ್ಟು ಹೋದ್ರಿ ಪಾಪ. ಎಂತ ಒಬ್ಬನು ನನ್ನ ಬಿಟ್ಟು ಹೋಗಲ್ವಾ? ಅವ್ನ ಪಡೆಗೆ ಅವನು ಹೋಗ್ತಾನೆ. ಲೈಕ್ ನನಗೊಂದು ಸ್ವಲ್ಪ ಚೇಂಜ್ ಬೇಕಾಗಿತ್ತು. ಆ್ಯಂಡ್ ಎವ್ರಿ ಟೈಮ್ ಏನು ನಾನು ನಿರಂಜನ್ಗೆ ಹೇಳ್ತಾ ಇದ್ದೆ, ಸೋಲೋ ಟ್ರಾವೆಲಿಂಗ್ ಮಾಡಬೇಕು. ಬಿಕಾಸ್ ನಮ್ಮ ಜೀವನದಲ್ಲಿ ಈಗ ಹಸ್ಬೆಂಡ್ ಇದ್ರೆ, ಏನು ಮದುವೆ ಆದಮೇಲೆ ಹಸ್ಬೆಂಡು, ಮದುವೆಗಿನ್ನ ಮುಂಚೆ ತಂದೆ ತಾಯಿ ಅವರು ನೋಡ್ಕೋತಾರೆ, ಜವಾಬ್ದಾರಿಗಳು ಏನಾದರೂ ಇದ್ದರೆ. ಬಟ್ ನಾವು ಸಿಂಗಲಾಗಿ ಹೋದಾಗ ಒಂದು ಫ್ಲೈಟಿಂದ ಸಿಂಗಲ್ಲು ಅಂತಂದರೆ ನಾಟ್ ಕಂಪ್ಲೀಟ್ಲಿ ಸಿಂಗಲ್, ನನ್ನ ಜೊತೆ ಬೇರೆ ಟೀಮ್ ಅವರು ಇದ್ದು, ಬೇರೆ ಟೀಮ್ ಜೊತೆ ನಾನು ಹೋಗಿದ್ದು. ಬಟ್ ಏನು ಅಂತಂದ್ರೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಏನೋ ಒಂದು ವಸ್ತು ತೊಗೊಳೋದಾಗಿರಲಿ, ಅಥವಾ ಒಂದು ಫ್ಲೈಟ್ ಹುಡ್ಕೊಂಡು ಹೋಗಿ ನಾವೇ ಸರ್ಚ್ ಮಾಡ್ಕೊಂಡು ಹೋಗಿ ಎಲ್ಲ ಕುತ್ಕೊಳ್ಳೋದಾಗಿರಲಿ, ಅಥವಾ ಇನ್ನೊಂದೇನೋ ಪರ್ಚೇಸ್ ಮಾಡೋದಾಗಿರಲಿ, ಅಥವಾ ಬೇರೆ ದೇಶಕ್ಕೆ ಹೋದಾಗ ಅವ್ರಿಗೆ ಲ್ಯಾಂಗ್ವೇಜ್ ಬರಲ್ಲ, ಏನು ನಾವೇನು ಹೇಳ್ತೀವಿ ಅವ್ರಿಗೆ ಕನ್ವೆ ಆಗೋದಿಲ್ಲ. ಸಾಕಷ್ಟು ಕಷ್ಟಗಳಿರುತ್ತೆ ಸೋಲೋ ಟ್ರಾವೆಲಿಂಗಲ್ಲಿ. ಬಟ್ ಒಂಥರ ಮಜಾ ಇರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ. ಮದುವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ನೀವು ಸರ್ನ ಬಿಟ್ಟು ಹೋಗಿದ್ದು? ಅಂದರೆ ಇಂಡಿಯಾಲಿ ಹೋಗಿದ್ದೀನಿ. ಬಟ್ ಅಬ್ರಾಡ್ಗೆ ಅಂತ ನಾನು ಹೋಗಿದ್ದು ಫಸ್ಟ್ ಟೈಮು. ಬಟ್ ಇದಕ್ಕಿಂತ ಮುಂಚೆ, ಮದುವೆಗಿಂತ ಮುಂಚೆ ನಾನು ಭರತನಾಟ್ಯಂ ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಅಬ್ರಾಡ್ಗೆಲ್ಲ ಹೋಗಿದ್ದೀನಿ. ಓಕೆ. ಅಲ್ಲಿ ಹೋಗಿ ಬರ್ತಾನೆ ಲೈಕ್ ಫಸ್ಟ್ ಮನೆಗೆ ಸೇರ್ಬಿಡೋಣ ಅಂತ ಅನಿಸ್ತಿತ್ತ ನಿಮಗೆ? ಹೇಗೆ? ಹಿಂಗೆ ಅಲ್ಲ, ಫಸ್ಟ್ ಬೆಂಗಳೂರಿಗೆ ಬಂದು ಮನೆಗೆ ಸೇರಿದ್ರೆ ಸಾಕು. ನಾನು ನಿಜ ಹೇಳಬೇಕು ಅಂತಂದರೆ, ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ವಾಪಸ್ಸು ನಮ್ಮ ಮನೆಗೆ ಬರಬೇಕು. ಆ್ಯಂಡ್ ಎಸ್ಪೆಷಲಿ ಅಬ್ರಾಡ್ ಟ್ರಾವೆಲಿಂಗ್ ಮಾಡ್ತಿದ್ರೆ ಅಂತೂ ನಾನು ನಮ್ಮ ಇಂಡಿಯನ್ ಫುಡ್ನ ಮಿಸ್ ಮಾಡ್ಕೋತೀನಿ, ನನ್ನ ಮನೇನ, ನನ್ನ ದೇಶನ, ನನ್ನ ಕರ್ನಾಟಕನ ಮಿಸ್ ಮಾಡ್ಕೋತೀನಿ. ನಾನು ಎಷ್ಟೇ ದಿನಕ್ಕೆ ಹೋದ್ರೂ ವಾಪಸ್ ಬಂದ್ಬಿಡ್ಬೇಕು ಅಂತ ಅನ್ಸುತ್ತೆ ನನಗೆ. ಅಲ್ಲೇ ಇರೋ ಅನ್ಸೋದಿಲ್ಲ, ಇರಬೇಕು ಅಂತ ಅನ್ಸಲ್ಲ. ಓಕೆ ಮ್ಯಾಮ್, ಈಗ ಸುಮಾರಷ್ಟು ಪಾಡ್ಕಾಸ್ಟ್ಗಳು ಲೈಕ್ ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ. ಬಟ್ ಅದೆಲ್ಲದಕ್ಕಿಂತ ಒಂಚೂರು ಡಿಫ್ರೆಂಟ್ ಆಗಿರಬೇಕು ಅಂತ ವಾಟ್ಸ್ ದೇರ್ ಅದನ್ನು ಮಾತಾಡೋಣ ಅಂತ ನನ್ನ ಒಂದು ಒಪಿನಿಯನ್ ಏನಿದೆ ಈಗ. ಲೈಕ್ ಆ್ಯಂಡ್ ಈಗ ಸದ್ಯದಲ್ಲೇ ಮುಗಿಸಿದ ಜೀ ಕನ್ನಡದ ಒಂದು ಪ್ರೋಗ್ರಾಮ್ ಆಯಿತು. ಅದರಲ್ಲಿ ಬಹಳಷ್ಟು ಜನಕ್ಕೆ ನಿಮ್ಮ ಲವ್ ಸ್ಟೋರಿ ಪರಿಚಯ ಆಯಿತು. ಅದಾದ್ಮೇಲೆ ನಿಮಗೂ ಬಹಳಷ್ಟು ಮೆಸೇಜ್ಗಳು ಬಂದಿರುತ್ತೆ ಅನ್ಸುತ್ತೆ ಇನ್ಸ್ಟಾಗ್ರಾಮಲ್ಲಿ, ಲೈಕ್ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ದೂರದಿಂದ. ಲೈಕ್ ಏನೆಲ್ಲ ನಿಮಗೆ ಬಂದ ಸ್ಪೆಷಲ್ ಮೆಸೇಜಸ್ ಏನು? ತುಂಬ ಜನ ಆ್ಯಕ್ಚುಲಿ ನಮ್ಮ ಮದುವೆನ ನಾವು ಟೆಲಿವಿಷನಲ್ಲೇ ಮದುವೆ ಆಗಿದ್ದು. ನಮ್ಮ ಮದುವೆನೇ ಒಂಥರ ಡಿಫ್ರೆಂಟಾಗಿ ಆಗಿದ್ದು. ಯಾಕೆಂದರೆ ನಿರಂಜನ್ನು ನಮ್ಮ ಮದುವೆ ಸೆಟ್ ಆದಮೇಲೆ ನಿರಂಜನ್ ಬಿಗ್ ಬಾಸ್ಗೆ ಹೋದ, ಅದೇ ಟೈಮ್ ಬಂದಿತ್ತು. ಸೊ ಬಿಗ್ ಬಾಸ್ಗೆ ಹೋದ. ಆ್ಯಂಡ್ ದೆನ್ ನಾವು ಏನು ಮಜಾ ಬರ್ತಾ ಸೆಟ್ಟಲ್ಲಿ ಮದುವೆ ಆಗಿದ್ದು. ಸೊ ಇಡೀ ಕರ್ನಾಟಕ ದೇಶನೇ ನಮ್ಮ ಮದುವೆ ನೋಡ್ತು. ಆ್ಯಂಡ್ ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಹೀಗೆ ಇದೆ. ಆ್ಯಂಡ್
ಇತ್ತೀಚೆಗೆ ನಿರಂಜನ್ ಭರ್ಜರಿ ಬ್ಯಾಚುಲರ್ ಶೋ ಅಲ್ಲಿ ನಾನು ಒಂದು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟೆ ಅಂಡ್ ನಿರಂಜನ್ದು ಒಂದು ಜೀವನ ಚರಿತ್ರೆನ ಒಂದು ಸ್ಕ್ರೀನು ಸ್ಕಿಟ್ ಆಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅವನು ಎಷ್ಟು ಕಷ್ಟಪಟ್ಟು ಶಾರ್ಟ್ ಆಗಿತ್ತು ಬಟ್ ತುಂಬಾ ಮೂವಿ ಮಾಡಕ್ಕಾಗಲ್ವಲ್ಲ. ಸೊ ಹಾಗಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಜವಾಗ್ಲೂ ಅಪ್ರಿಸಿಯೇಷನ್ ಕೊಡ್ಲೇಬೇಕು ಜೀ ಕನ್ನಡ ಅವ್ರಿಗೆ. ಬಿಕಾಸ್ ಇದುವರೆಗೂ ಅವನು ಪ್ರತಿ ಸರಿನೂ ಏನೋ ಫೀಲ್ ಮಾಡ್ಕೋತಾ ಇದ್ದ, ಅಯ್ಯೋ ಆ್ಯಂಕರ್ಸ್ ಯಾವುದೋ ಒಂದು ವೀಟ್ ಇರೋದಿಲ್ವಲ್ಲ ಹಾಗೆ ಹೇಗೆ ಅಂತ. ಬಟ್ ಹೇಳ್ಬೇಕು ಅಂತಂದ್ರೆ ಹೋದ ವರ್ಷ ನನ್ನ ಗಂಡ ಆ ಥರ ಫೀಲ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಾನೇ ಅವನಿಗೆ ಭೇಟಿ ಮಾಡಿದ್ದೆ ಆಯ್ತಾ. ಸೊ ಅವನದೊಂದು ಜೀವನ ಚರಿತ್ರೆನ ಒಂದು ಏನೋ ಸ್ಕಿಟ್ ಆಗಿ ನೋಡಿದಾಗ, ನಮ್ಮ ಲವ್ ಸ್ಟೋರಿನ ಸ್ಕಿಟ್ ಆಗಿ ನೋಡಿದಾಗ ವಿ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹೌದು, ಕೆಲವ್ರಿಗೆ ಗೊತ್ತಿಲ್ಲ ಅಥವಾ ನೋಡಿದ್ರು ಮರ್ತೋಗಿರ್ತಾರೆ. ಸೊ ಅವರು ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀರಾ, ನಿಮ್ಮ ಸೇಮ್ ಫೀಲ್ಡ್ ಒಂದೇ ಜಾಗದಲ್ಲಿ ಇದ್ದಾರೆ ಅಂದಾಗ ಇಟ್ ವಿಲ್ ಬಿ ವೆರಿ ಈಸಿ, ಆರಾಮಾಗಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ತುಂಬಾ ಜನ ಲವ್ ಮಾಡ್ತಿರ್ತಾರೆ, ಅವ್ರ ಮನೆಯಲ್ಲೂ ಇದೇ ಪ್ರಾಬ್ಲಮ್ಸ್ ನಡೀತಾನೆ ಇರುತ್ತೆ. ಸೊ ಅವರು ಎಲ್ಲ ಮೆಸೇಜ್ ಮಾಡೋದು, ನಮ್ಮ ಮನೇಲೂ ಇದೇ ಥರ ಕಷ್ಟ ಆಗ್ತಾ ಇದೆ, ನನ್ನ ಹುಡುಗಿ ಮನೇಲಿ ಒಪ್ಕೋತಾ ಇಲ್ಲ, ಏನು ಮಾಡಬೇಕು, ಹೆಂಗೆ ನಿಮ್ಮ ಲವ್ ಸ್ಟೋರಿ ನೋಡಿದಾಗ ನಾವು ತಂದೆ ತಾಯಿನ ಒಪ್ಸಿ ಮದುವೆ ಆಗಬೇಕು ಅಂತ ಇದ್ದೀವಿ. ಆ ಥರದೆಲ್ಲ ಸಾಕಷ್ಟು ಜನ ಇನ್ಸ್ಪೈರ್ ಆಗಿ ವೇಟ್ ಮಾಡಿ ಮದುವೆ ಆಗ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಆಮೇಲೆ ಪ್ರೀತಿ ಮಾಡಿದ್ರೆ ಹಿಂಗೆ ಮಾಡಬೇಕು, ನಿಮ್ಮ ಥರ ಹುಡುಗಿ ಸಿಗಬೇಕು ಅಥವಾ ನಿಮ್ಮ ಥರ ಏನು ನಿಮ್ಮ ಯಜಮಾನ್ರ ಥರ ಹುಡುಗ ಸಿಗಬೇಕು ಅಂತೆಲ್ಲ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಯಿತು. ನಿರಂಜನ್ ಸರ್, ನಿಮ್ಮ ಲೈಫಿಗೆ ಬರೋದಕ್ಕೆ ಮುಂಚೆ ನಿಮ್ಗೆ ಅನ್ಸುತ್ತಾ ಮ್ಯಾಮ್ ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜೇ ಆಗಬೇಕು, ಬೇಡಪ್ಪ ಲವ್ ಮ್ಯಾರೇಜ್ ಆ ಥರ ಏನೋ ಕಾನ್ಸೆಪ್ಟಲ್ಲಿ ಇದ್ರಾ ನೀವು? ನನಗೆ ಒಂಥರ ಅದೇ ಬುದ್ಧಿ ಬೆಳೀತಾ ಇದ್ದಂಗೆ ಒಂದೊಂದ್ಸರಿ ಒಂದೊಂದು ಥರ ಇತ್ತು ಆಯಿತಾ. ಸೊ ಫಸ್ಟು ಇಲ್ಲ, ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ನೋಡಿ ಮದುವೆ ಆಗಬೇಕು ಅಂತಿತ್ತು. ಬುದ್ಧಿ ಬಂದ ಮೇಲೆ ಅನ್ನಿಸ್ತು ಇಲ್ಲ, ನಾನು ಲವ್ ಮಾಡಿ ಮದುವೆ ಯಾಕೆ ಅಂತಂದರೆ ಆ ವ್ಯಕ್ತಿ ಹೆಂಗೆ ಏನು ಅಂತ ಕಂಪ್ಲೀಟಾಗಿ ನಮಗೆ ಗೊತ್ತಿರುತ್ತೆ. ಅರೇಂಜ್ ಮ್ಯಾರೇಜಲ್ಲೂ ಸಾಕಷ್ಟು ತುಂಬ ಒಳ್ಳೆ ಕಪಲ್ಸು, ಈಗ ನಮ್ಮ ಅಪ್ಪ ಅಮ್ಮ ಆಗಿರಲಿ ಅಥವಾ ನಮ್ಮ ಅಜ್ಜಿ ತಾತಂದ್ರಲ್ಲಾಗಿರಲಿ ಎಲ್ಲರೂ ಅವ್ರು ಅರೇಂಜ್ ಮ್ಯಾರೇಜೇ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಜನ್ರೇಷನ್ ಹೋಗ್ತಾ 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 ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದೇ ಥರ ಇರೋಕ್ಕಂತೂ ಸಾಧ್ಯ ಇಲ್ಲ. ಸೊ ನನಗೇನು ಅಂತಂದರೆ ಲವ್ ಮ್ಯಾರೇಜ್, ನಾನು ಏನು ಫ್ರೆಂಡ್ ಆಗಿ ಲವ್ ಮಾಡಿಕೊಂಡು ಮದುವೆ ಆದರೆ ಆ ಲೈಫ್ ಚೆನ್ನಾಗಿರುತ್ತೆ. ಬಿಕಾಸ್ ಆಗ ಎಷ್ಟೇ ಕಷ್ಟಪಟ್ಟರು ಅದನ್ನು ನಾನೇ ಸರಿ ಮಾಡ್ಕೋತೀನಿ. ಇಫ್ ಇನ್ ಕೇಸ್ ಏನಾದ್ರು ನಾನು ಅರೇಂಜ್ ಮ್ಯಾರೇಜ್ ಆಗಿದ್ದರೆ ನಮ್ಮಮ್ಮ ಅವ್ರ ಮೇಲೆ ನಾನು ಆಕೋಪನ ಹೇರಿಸ್ತಾ ಇದ್ದೆ, ಇಲ್ಲ ನೀವು ತೋರಿಸಿದ ಹುಡುಗನೇ ನಾನು ಮದುವೆ ಆಗಿದ್ದು ನೋಡಿ ನನ್ನ ಜೀವನ ಹೆಂಗಾಗಿದೆ ಹಂಗೆ. ಇವಾಗ ಅವ್ರು ಉಲ್ಟಾ ನನ್ಗೆ ಹೇಳ್ತಾರೆ ಏನಾದ್ರು ಕಷ್ಟ ಆದ್ರೆ, ಈಗ ನೀವು ಹೇಳೋದಕ್ಕೆ ಕೇಳಕ್ಕೆ ಹೋಗಲ್ಲ. ಅಂಡ್ ಸಂಸಾರ ಅಂತಂದ್ಮೇಲೆ ಕಷ್ಟ ಸುಖ ಇದ್ದಿದ್ದೆ ಆಯ್ತಾ. ಸೊ ಯಾರ ಮನೆಯಲ್ಲೂ ಜಗಳನೇ ಆಗಲ್ಲ ಅಂತ ಇಲ್ವೇ ಇಲ್ಲ. ಹಿಂಗೆ ನಾವು ಜಗಳ ಆಡ್ತೀವಿ. ಒಂದು ರಿಲೇಶನ್ಶಿಪ್ಪಲ್ಲಿ ಜಗಳ ಆಡಿದ್ರೇನೆ ಅದು ಚೆನ್ನಾಗಿರೋದು. ಬಿಕಾಸ್ ಆ ಪ್ಯಾಚಪ್ ಸೆಷನ್ ಚೆನ್ನಾಗಿರುತ್ತೆ, ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಅಂತೂ ಲವ್ ಮಾಡಿ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಗಿದ್ದು. ಓಕೆ, ಯಾವತ್ತೂ ನಿಮಗೆ ಬಿಟ್ಕೊಟ್ಬಿಡೋಣ ಅಂತ ಅನಿಸ್ಲಿಲ್ವಾ? ಬಿಟ್ಟು ಕೊಟ್ಟು ಬಿಡೋಣ ಅಂತ ಅನಿಸಿಲ್ಲ. ಬಿಕಾಸ್ ಬಿಟ್ಟು ಕೊಡಬಾರ್ದು ಅಂತಲೇ ಮದುವೆ ಆಗಿರೋದು. ನಾವು ಮದುವೆ ಆಗೋಕ್ಕಿಂತ ಮುಂಚೆ, ಬಿಕಾಸ್ ನಿರಂಜನ ಲೈಫಲ್ಲಿ ಅವ್ರ ತಂದೆ ತಾಯಿ ಡಿವೋರ್ಸ್ ಆಗಿರೋದು. ಸೊ ಅವನು ನಮ್ಮ ಮಧ್ಯೆ ಈ ಕಾನ್ವರ್ಸೇಷನ್ ಬಂದಾಗ ಅವನು ಒಂದೇ ಮಾತು ಹೇಳಿದ್ದು, ನಾವು ತುಂಬ ಟೈಮ್ ತೊಗೊಂಡ್ವಿ, ಏನೋ ಒಂದೇ ಸರಿ ಮದುವೆ, ಕಷ್ಟನೋ ಸುಖನೋ ನಾವಿಬ್ಬರು ಜೊತೆಯಲ್ಲೇ ಇರಬೇಕು ಸಾಯೋವರೆಗೂ. ಆ್ಯಂಡ್ ಟು ಬಿ ಹಾನೆಸ್ಟ್, ನಾನು ಒಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಟೈಪು ಆಯಿತಾ. ನನಗೆ ಹೆಂಗೆ ಲವ್ ಅದೆಲ್ಲ ಆಗುತ್ತೆ. ಬಟ್ ಏನು ಅಂತಂದರೆ ಮದುವೆ ಆದಮೇಲೆ ಸಾಯೋವರೆಗೂ ನನ್ನ ಗಂಡನ ಜೊತೆನೇ ಇರಬೇಕು ನಾನು. ನನಗೆ ಈಗ ಕೆಲವ್ರು ಅಂತಾರೆ ನಿಮ್ಮ ಏನು ಯಾರು ಇನ್ಸ್ಪಿರೇಷನು ನಿಮ್ಮ ಲವ್ಗೆ ಹಂಗೆ ಹಂಗೆ ಅಂತ. ನನಗೆ ಯಾವ ರೋಮಿಯೋ ಜೂಲಿಯೆಟು ಅಲ್ಲ. ನನ್ನ ರೋಮಿಯೋ ಜೂಲಿಯೆಟೇ ನಮ್ಮ ಅಜ್ಜಿ ತಾತ, ನಮ್ಮ ದೊಡ್ಡಪ್ಪ, ನಮ್ಮಮ್ಮ ನಮ್ಮಪ್ಪ, ಆ ಥರ ಕಣ್ಮುಂದೆ. ಬಿಕಾಸ್ ಹೆಂಗೆ ಅಂತಂದರೆ ಅಲ್ಲಿ ತಲೆಯು ನನಗೆ ಇವಾಗಲೂ ಹೆಂಗೆ ಅನಿಸುತ್ತೆ ಅಂತಂದರೆ ಬೇಜಾರಾಗುತ್ತೆ. ನನ್ನ ದೊಡ್ಡಪ್ಪ ಆಫ್ಟರ್ ಕೋವಿಡ್ ದೇ ವೆಂಟ್ ಫಾರ್ ಕಾಶಿ ಆಯಿತಾ. ಅವ್ರ ಮಕ್ಕಳೆಲ್ಲರೂ ಇದ್ಕೊಂಡಿದ್ರು, ಬೇಡ ಕೋವಿಡ್ ಕಮ್ಮಿ ಆಗಿದೆ ಈಗ, ಬಟ್ ಅದೆಲ್ಲ ವೈರಸ್ ಎಲ್ಲ ಇನ್ನೂ ಹಾಗೆ ಇರುತ್ತೆ, ಹೋಗ್ಬೇಡಿ ಅಂತೆಲ್ಲ ಹೇಳಿದ್ರು. ಬಟ್ ಅವ್ರಿಗೆ ಆಸೆ ನಾವು ಹೋಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಶಿಗೆ ಹೋಗಬೇಕು ಅಂತ. ಕಾಶಿಗೆ ಹೋಗಿದ್ದಾರೆ. ಕಾಶಿ ಮುಗಿಸ್ಕೊಂಡು ಪಂಜಾಬ್ಗೆ ಬಂದಾಗ ಹೆವಿ ಬಿಸಿಲಿಗೆ ಸನ್ಸ್ಟ್ರೋಕ್ ಆಗಿ
ನಮ್ಮ ದೊಡ್ಡಪ್ಪ, ಯು ಡೋಂಟ್ ಬಿಲೀವ್, ನಮ್ಮ ದೊಡ್ಡಮ್ಮನ ತೊಡೆ ಮೇಲೇ ಪ್ರಾಣ ಬಿಟ್ಬಿಟ್ರು. ಅಲ್ಲೇ ಆಯಿತಾ. ಎಂಥ ಸಿಚುವೇಶನ್ನು ಅಂತಂದರೆ ಕೋವಿಡ್ ಟೈಮು, ನಾವು ಯಾರು ಅಲ್ಲಿ ಹೋಗೋಕ್ಕಾಗಲ್ಲ, ಬಾಡಿನ ತರಿಸ್ಕೋಬೇಕು ಅಂತಂದರೆ 11 ಲಕ್ಷ ಕೇಳ್ತಾ ಇದ್ದಾರೆ. ಆಯಿತಾ. ನಮ್ಮ ದೊಡ್ಡಮ್ಮ ಒಬ್ಬರೇ ಅಲ್ಲಿ. ನಮಗೆ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಅಂತಂದ್ರೆ ಅವರು ಒಂದು ಪ್ಯಾಕೇಜ್ ಇದ್ರಲ್ಲಿ ಹೋಗಿರೋದು, ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಎಷ್ಟೇ ಆಗಿರಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಬೇಕು ಈ ಥರ ಸಿಚುವೇಶನಲ್ಲಿ. ಮಕ್ಕಳಾಗಿರಲಿ, ಸಿಸ್ಟರ್ಸ್ ಆಗಿರಲಿ, ಅವರು ನಮ್ಮವರು ಅನ್ನೋರು ಇದ್ದಾಗ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಆಮೇಲೆ ನಮಗೂ ಅಷ್ಟೇ, ಅವರೊಬ್ಬರೇ ಇದ್ದಾಗ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಬೇರೆ ಊರದು. ಯಾ, ಸೊ ಅವರೊಬ್ಬರೇ ನಾನು ಕಾಲ್ ಮಾಡಿ ಮಾತಾಡ್ತಾ ಇದ್ದೀನಿ. ಶಿ ಈಸ್ ಲೈಕ್, ದೇವ್ರ ಹತ್ರ ಹೋಗಿದ್ದಾರೆ ನಿಮ್ಮ ದೊಡ್ಡಪ್ಪ, ದೇವ್ರ ಹತ್ರ ಹೋಗಿದ್ದಾರೆ. ಆ್ಯಂಡ್ ಅದೆಲ್ಲ ನಮ್ಮ ಅಣ್ಣಂದರೆ ಅಲ್ಲಿ, ಯಾಕಂದರೆ ಬಾಡಿ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಸೊ ನಮ್ಮ ಅಣ್ಣಂದರೆ ಕಷ್ಟಪಟ್ಕೊಂಡು ಅಲ್ಲಿವರೆಗೂ ಹೋಗಿ, ನನ್ನ ಕಸಿನ್ ಬ್ರದರ್ಸು, ನಮ್ಮ ಮಾವ, ನನ್ನ ಕಸಿನ್ ಬ್ರದರ್ಸು ಅಲ್ಲೇ ಹೋಗಿ ಎಲ್ಲ ಕಾರ್ಯ ಮುಗಿಸ್ಕೊಂಡು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಈ 11ನೇ ದಿನದ 13ನೇ ದಿನದ್ದು ಕಾರ್ಯ ಇರುತ್ತೆ, ವೈಕುಂಠ ಸಮಾರಾಧನೆ, ಅದನ್ನು ಮುಗಿಸಿ ಮೈ ದೊಡ್ಡಮ್ಮ ಇಸ್ ಆಲ್ಸೋ ಗಾನ್. ಅವರು ತೀರ್ಕೊಂಡ್ಬಿಟ್ರು. ಎಂಥದ್ದು ಇಲ್ಲ, ಡಾಕ್ಟರ್ ಅಲ್ಲೇ ಇದು ಮಾಡಿದ್ದ ಅವ್ರನ್ನ ಅಲ್ಲೇ ಬರ್ನ್ ಮಾಡಿ. ಬಿಕಾಸ್ ಬಾಡಿ ಇಲ್ಲಿಗೆ ಕೋವಿಡ್ ಟೈಮು, ಬಾಡಿ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಹೌದಾ. ಸೊ ನಮ್ಮ ಕಸಿನ್ ಬ್ರದರ್ಸು, ನಮ್ಮ ಮಾವ ಎಲ್ಲ ಹೋಗಿ ನಾವು ನಮ್ಮ ದೊಡ್ಡಪ್ಪ ಕಾರ್ಯನ ಮೊಬೈಲಲ್ಲಿ ನೋಡಿದ್ದು. ಇಟ್ ವಾಸ್ ವೆರಿ ಪೇನ್ಫುಲ್. ಅವ್ರು ಬಂದು ದೇ ವರ್ ವೆರಿ ಅಟ್ಯಾಚ್ಡ್ ಅನ್ಸುತ್ತೆ. ಅಫ್ಕೋರ್ಸ್ ಅವ್ರು ಅಷ್ಟು ಅಟ್ಯಾಚ್. ಎಷ್ಟೇ ಅವ್ರು ಏನೇ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದು ಹೋದ್ರೂ ಪ್ಯಾಚಪ್ ಆಗ್ತಾ ಇತ್ತು. ಅಷ್ಟು ವರ್ಷ ಸಂಸಾರ ಮಾಡಿದ್ದಾರೆ, ತೊಡೆ ಮೇಲೆ ಗಂಡ ಪ್ರಾಣ ಬಿಟ್ಟಿದ್ದಾನೆ. ಹೆಂಗಿರುತ್ತೆ ಸಿಚುವೇಶನ್, ಜಸ್ಟ್ ಇಮ್ಯಾಜಿನ್ ಅವ್ರ ಕಂಡೀಷನ್ನು. ಅವ್ರು ವಾಪಸ್ ಇಲ್ಲಿಗೆ ಬಂದ ಮೇಲೆ ಡಾಕ್ಟರ್ ಇದ್ಕೊಂಡು ಹೇಳಿದ್ರಂತೆ, ಮೈಗೆ ಬಂದಿರೋ ಏನೋ ಕಾಯಿಲೆನ ನಾನು ಬೇಕಾದ್ರೆ ದೂರ ಮಾಡ್ತೀನಿ, ಮನಸ್ಸಿಗೆ ಶಿ ಈಸ್ ಇನ್ ಡಿಪ್ರೆಷನ್. ಆ ಡಿಪ್ರೆಷನಿಂದ ಹೊರಗೆ ಬಂದರೆ ನಿಮ್ಮಮ್ಮನ ಉಳಿಸ್ಕೋಬಹುದು ಅಂತ ಮಕ್ಳ ಹತ್ರ ಹೇಳಿದಾಗ ಹೆಂಗಿರುತ್ತೆ ಮಕ್ಳಿಗೂ, ಜಸ್ಟ್ ಇಮ್ಯಾಜಿನ್. ಸೊ ಶಿ ಪಾಸ್ಡ್ ಅವೇ. ಅವರು 11 ಡೇಸ್ಗೆ ಹಾಗೆ ಡಿಪ್ರೆಷನಿಂದಾನೆ. ಇಟ್ಸ್ ಆಲ್ ಬಿಕಾಸ್ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಹಾಗೆ ಇನ್ನೊಂದು ಏನೋ ನಿರಂಜನ್ ಅವ್ರ ಅಜ್ಜಿ ತಾತಲ್ಲ, ಇನ್ನೊಬ್ರದ್ದು ಹಾಗೆ ಕತೆ ಕೇಳಿದ್ದೆ. ಗಂಡ ಬೆಳಗ್ಗೆ ಸತ್ತೋದ್ರೆ ರಾತ್ರಿ ಹೆಂಡತಿ. ಈ ಥರ ಸಾಕಷ್ಟು ಸ್ಟೋರೀಸ್ಗಳು ಕೇಳಬೇಕು ಮ್ಯಾಮ್. ಬಟ್ ಇವತ್ತಿನ ಜನ್ರೇಷನ್ ಹೆಂಗೆ ಅಂತಂದ್ರೆ ದೇ ಜಸ್ಟ್ ಓಕೆ, ಏನೋ ಒಂದು ಸಣ್ಣ ವಿಚಾರಕ್ಕೆ ಏನೋ ಒಂದು ಕೋಪ ಬರುತ್ತೆ, ಡಿವೋರ್ಸು. ಅಥವಾ ನೀನು ಹೆಚ್ಚು ನಾನು ಹೆಚ್ಚು, ಈಗೋ, ಎಸ್ಪೆಷಲಿ ಈಗೋಯಿಂದ ತುಂಬ ಜನ ಬ್ರೇಕಪ್ ಆಗ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಬ್ರೇಕಪ್ ಆಗ್ತಾರೆ. ಯಾಕೆ? ನನ್ಗೆ ಆ ಥರ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ಆ ಥರ ಇಷ್ಟ ಆಗೋದೇ ಇಲ್ಲ. ಎಲ್ಲ ಜೀವನದಲ್ಲೂ ಕಷ್ಟ ಇದೆ ಇರುತ್ತೆ. ಸೊ ಅದನ್ನು ನಾವು ಹೇಗೆ ದಾಟ್ಕೊಂಡು ಬರ್ತೀವೋ ಅದು ನನಗಷ್ಟೇ. ನನಗೆ ನಮ್ಮ ಅಜ್ಜಿ ತಾತ, ನಮ್ಮ ದೊಡ್ಡಮ್ಮ ದೊಡ್ಡಪ್ಪನೇ ಇವರೇ ಇನ್ಸ್ಪಿರೇಷನ್. ನಾನಿದ್ರೆ ನಾನು ಹಂಗೆ, ನಾನು ಇದನ್ನು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಒನ್ ಲೈಫ್ ಒನ್ ಲವ್ ಅಂತ ನಾನು ಹೇಳಲ್ಲ. ಲವ್ಗಳಾಗುತ್ತೆ, ಬಟ್ ನಾನು ಹೇಳೋದು ಮದುವೆ ಆದಮೇಲೆ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್. ಟೀನೇಜಲ್ಲಿ ತುಂಬ ಬೇಡ ಅಂತಂದ್ರೂ ಡೈವರ್ಷನ್ಸ್ ಆಗೇ ಆಗುತ್ತೆ. ಅದು ಹುಚ್ಚದು. ಅದು ಬ್ಲಡ್ ಫುಲ್ಲು ಬಿಸಿ ರಕ್ತ, ಅದು ಹಾಗೇ ಆಗುತ್ತೆ. ಅದು ನಾವೊಂದು ತಡಿಯೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅದು ಹಾಗೇ ಆಗುತ್ತೆ. ವೆರಿ ಪಾಸಿಟಿವ್ ಅಲ್ವಾ? ಹಾಗೆ ಆಗುತ್ತೆ. ನಾವು ಅದನ್ನು ದೂರ ಮಾಡೋಕ್ಕಾಗೋದಿಲ್ಲ. ನಮ್ಮ ಲೈಫಲ್ಲಿ ಇಷ್ಟು ಲವ್ ಸ್ಟೋರಿಗಳಾಗಬೇಕು ಅಂತ ಅಷ್ಟು ಲವ್ ಸ್ಟೋರಿಗಳಾಗುತ್ತೆ. ಇಂಥವ್ರನ್ನೇ ಮದುವೆ ಆಗಬೇಕು ಅಂತ ಅಂಥವ್ರನ್ನೇ ಮದುವೆ ಆಗ್ತೀವಿ. ಹಣೆ ಬರ ನಂಬ್ತೀರಾ? ಹಾಗೆ ಅಫ್ಕೋರ್ಸ್. ಸೊ ಈ ಒಂದು ವ್ಯಕ್ತಿ ಇಷ್ಟೇ ಜನ ನಮ್ಮ ಜೊತೆ ಇರ್ಬೇಕು, ಅಷ್ಟೇ ಜನನೇ ಇರ್ತಾರೆ. ನಾವೇನು ಇದು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಎಫರ್ಟ್ಸ್ ತುಂಬ ಇರಬೇಕು. ಇರೋಷ್ಟು ದಿನ ಎಸ್. ನನಗೇನು ಅಂದರೆ ಸಾಯೋವರೆಗೂ ನಾನು, ನನ್ನ ಗಂಡ, ನನ್ನ ಮಕ್ಕಳು, ನನಗೆ ತುಂಬ ಆಸೆ ನನ್ನ ಮೊಮ್ಮಕ್ಕಳನ್ನ ನೋಡಿ ಸಾಯಬೇಕು ಅಂತ. ಸೊ ಅದು ನೋಡಬೇಕು. ಮಕ್ಕಳು ಆಯಿತು ಮ್ಯಾಮ್, ಮೊಮ್ಮಕ್ಕಳು ಸೂಪರ್. ನನ್ನ ಮೊಮ್ಮಕ್ಕಳು ನೋಡಿ ನಾನು ಸಾಯ್ಬೇಕು ಅನ್ನೋದು ನನಗೆ ಆಸೆ. ನನಗೇನು ಅಂದರೆ ನನ್ನ ಗಂಡನಿಗಿಂತ ಮುಂಚೆ ನಾನು ಸತ್ತೋಗ್ಬಿಡ್ಬೇಕು. ಹಾಗೆ ನಾನು ಅವ್ರಿಗೆ ಹೇಳಿದ್ದೀರಾ ಇದನ್ನು? ಅಫ್ಕೋರ್ಸ್ ನಾನು ತುಂಬ ಸರಿ ಹೇಳಿದ್ದೀನಿ. ಆ ಥರ ಆ ಸಿಚುವೇಶನ್ ಏನಾದರೂ ಬಂತು, ಟಚ್ವುಡ್, ಆ ಥರ ಸಿಚುವೇಶನ್ ಏನಾದರೂ ಬಂತು ಅಂದರೆ ನಾನು ಆ ಸುದ್ದಿ ಕೇಳೋಕ್ಕಿಂತ ಮುಂಚೆ ನನ್ನ ಜೀವನ ಹೊಟ್ಟೋಗ್ಬಿಡ್ಬೇಕು.
ಲೈಕ್ ಅಂದರೆ ಮ್ಯಾಮ್ ನಿಮ್ಮ ಪಾಸಿಟಿವ್ ಸ್ಟೋರೀಸ್ ಇವಾಗ ನಿಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಜ್ಜಿ ತಾತ ಅಂತ ಹೇಳಿದ್ರೆ ಈ ಥರ ಸ್ಟೋರೀಸ್ ನಮ್ಮ ಸುತ್ತಮುತ್ತ ಇದ್ದಾಗ ಎಲ್ಲೋ ಒಂದು ಕಡೆ ನಮಗೂ ಪ್ರೀತಿ ಮೇಲೆ ನಂಬಿಕೆ ಬರುತ್ತೆ ಅನ್ಸುತ್ತೆ. ಇವತ್ತಿನ ಜನ್ರೇಷನ್ ಸ್ಟೋರಿಗಳು ಕೇಳಿದಾಗ ವಿ ಫೀಲ್ ಲೈಕ್ ಬೇಕಾ ಮದುವೆ ಬೇಕಾ ಲವ್ ಬೇಕಾ ಅನ್ನೋ ಪ್ರಶ್ನೆಗಳು. ಲೈಕ್ ಎಷ್ಟು ಪ್ರೀತಿ ಕೊಟ್ಟು ಮದುವೆ ಆಗಿರ್ತಾರೆ, ಎಷ್ಟು ಎಲ್ಲರೂ ಸಾಕ್ಷಿಯಾಗಿ ಮದುವೆ ಆಗಿರ್ತಾರೆ, ಇನ್ಸ್ಟೆಂಟ್ ಇನ್ನೊಂದು 2 monthsಗೆ they'll get divorced, ಒಂದು ತಾತ್ಕಾಲಿಕ ಜೀವನ ಆ ಥರ ನಡೆದೋಗುತ್ತೆ. ಈ ಥರ ಲೈಕ್ ನಿಮಗೆ ನೆಗೆಟಿವ್ ಐ ಮೀನ್ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನೀವು ಯಾರಿಗಾರು ಹೇಳಿದ್ದೀರಾ ಮ್ಯಾಮ್ ಬೇಡ ಈ ಥರ? ಖಂಡಿತವಾಗ್ಲೂ ಹೇಳಿದ್ದೀವಿ. ಆ್ಯಂಡ್ ಏನು ಅವ್ರು ನಮ್ಮ ಮಾತು ಕೇಳಿ ಇವಾಗ ತುಂಬ ಚೆನ್ನಾಗಿದ್ದಾರೆ. ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್. ನನ್ನ ಹೆಸರೆಲ್ಲ ಹೇಳೋದಿಲ್ಲ, ಬಟ್ ಅವರು ನಮ್ಮ ತುಂಬ ವೆಲ್ ವಿಷರ್ಸು. ನಾವು ಕೂಡ ಅಷ್ಟೇ. ದೇ ಆರ್ ಹೆಂಗೆ ಅಂತಂದರೆ ಎಂಥ ಕಷ್ಟದ ಸಿಚುವೇಶನಲ್ಲಿ ನಾವಿದ್ರೂ ಅವ್ರು ಬಂದು ನಮ್ಮ ಸಪೋರ್ಟಿಗೆ ನಿಂತ್ಕೋತಾರೆ. ಅವ್ರ ಲೈಫಲ್ಲೂ ಏನೋ ಆಚೀಚೆ ಜಗಳಗಳೆಲ್ಲ ಆಗುತ್ತೆ. ಆ ಟೈಮಲ್ಲಿ ನಾವೇ ನಿಂತ್ಕೊಂಡು ನಮ್ಮ ಮನೇಲಿ ನಿಜ ಹೇಳಬೇಕು ಅಂತ ಒಂಥರ ಸಾಂತ್ವನ ಕೇಂದ್ರ. ಯಾರಾದರೂ ಜಗಳ ಆಯಿತು, ಇನ್ನೊಂದಾಯಿತು, ಮನ್ಸಿಗೆ ಬೇಜಾರಾಯಿತು, ನಾಟ್ ಓನ್ಲಿ ಅಬೌಟ್ ಒಂದು ಗಂಡ ಹೆಂಡ್ತಿ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ರಿಲೇಷನ್ಶಿಪ್ ಅಲ್ಲ, ಎಂಥ ಅಣ್ಣ ತಮ್ಮಂದ್ರ ಜಗಳ ಆಗಿರಲಿ ಎಂಥದ್ದಾಗಿರಲಿ ನಮ್ಮ ಮನೆಗೆ ಬಂದು ಅದು ಸಾರ್ಟ್ ಔಟ್ ಆಗೇ ಹೋಗೋದದು. ಹಂಗೆ ಇದನ್ನ ನೋಡಿ ಆಮೇಲೆ ಸಾಂತ್ವನದ ಕೇಂದ್ರ ಅಂತ ಅನ್ಕೊಂಡು ನಿಮಗೆ ಮೆಸೇಜ್ಗಳು ಬರುತ್ತೆ. ಬರಲಿ, ತೊಂದರೆ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡೋದ್ರಲ್ಲಿ ನನಗೇನು ಬೇಜಾರೇನಿಲ್ಲ. ಸೂಪರ್ ಮ್ಯಾಮ್. ಲೈಕ್ ಅಂದರೆ ನಾನು ನಿಮ್ಮನ್ನ ನೋಡಿದಂಗೆ ಐ ಫೀಲ್ ಲೈಕ್ ಒಂದು ಮಗು ಥರ ನೇಚರ್ ಇರುತ್ತೆ, ಆ ಥರ ಎಲ್ಲ ಅನಿಸುತ್ತೆ. ಆ್ಯಂಡ್ ಸರ್ ಆ ಕಡೆ ನಿರಂಜನ್ ಸರ್ ಅಂದರೆ ಹೀಸ್ ಲೈಕ್ ವೆರಿ ಮೆಚ್ಯೂರ್ ಆ ಥರ. ಹೌದೌದು. ಐ ಫೀಲ್ ಯಾರಲ್ಲಿ ತುಂಬ ಈ ಮಗು ನೇಚರ್ ಇರುತ್ತೆ, ಈ ಥರ ಇರುತ್ತೆ, ದಿಲ್ ಬಿ ಹ್ಯಾವಿಂಗ್ ಅ ಡಾರ್ಕೆಸ್ಟ್ ಸೈಡ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಇವನ್ ಐ ಹ್ಯಾವ್ ಸೀನ್ ಸಮ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ನನಗೂ ಅದು ಫೀಲ್ ಆಗುತ್ತೆ. ನಿಮ್ಮ ಜೀವನದ ಒಂದು ಡಾರ್ಕೆಸ್ಟ್ ಫೇಸ್ ಆಫ್ ಲೈಫ್ ಅಂದ್ರೆ ಡಾರ್ಕೆಸ್ಟ್ ಫೇಸ್ ಆಫ್ ಲೈಫ್ ಅಂತಂತಂದರೆ ಯು ವಿಲ್ ಜಸ್ಟ್ ಯು ವಾಂಟ್ ಟು ಗಿವ್ ಲವ್ ಹ್ಯಾಪಿನೆಸ್, ನಿಮ್ಮ ಸುತ್ತಮುತ್ತ ಇರೋವಂಥ ಜನ ಖುಷಿಯಾಗಿರಬೇಕು. ನನಗೆ ನನ್ನ ಲೈಫಿನ ಡಾರ್ಕೆಸ್ಟ್ ಫೇಸ್ ಅಂತಂದರೆ ಐ ಶುಡ್ ಟೆಲ್, ನನ್ನ ಲವ್ ಮನೆಯಲ್ಲಿ ಅಪೋಸ್ ಮಾಡಿದಾಗ ನಾನು ಸಿಕ್ಕಾಪಟ್ಟೆ ಡಿಪ್ರೆಷನಲ್ಲಿದ್ದೆ. ನಾನು ಹೆಂಗಿದ್ದೆ ಅಂತಂದರೆ ಫುಲ್ ಸಣ್ಣ ಆಗಿಬಿಟ್ಟಿದ್ದೆ.